ನಮ್ಮ ಮಕ್ಳೇನ್ ಹೇಳ್ತಾರೆ ಕೇಳೋಣ. ಹೆಂಗ್ ಬಡಿದ್ವಿ ಪಾಕಿಸ್ತಾನಕ್ಕೆ? ಸಕ್ಕದಾಗಿ ಬಡ್ದ್ವಿ. ಹೆಂಗ್ ಬಡಿದ್ವಿ? ಸಕ್ಕದಾಗಿ ನುಗ್ಗಿ ನುಗ್ಗಿ ಹೊಡೆದ್ವಿ. ನಾಯಿ ಹೊಡೆದಂಗ್ ಹೊಡೆದ್ವಿ. ನಾಯಿ ಹೊಡೆದಂಗ್ ಹೊಡೆದ್ವಿ. ನಾಯಿ ಹೊಡೆದಂಗ್ ಹೊಡೆದು. ಎಸ್ ಸರ್, ನಮ್ದಿಗೆ ವೆಟ್ರನ್ಸ್ ಇದ್ದಾರೆ ಸ್ಮಿತಾ. ಡೇ ಒನ್ನಿಂದನೂ ಕೂಡ ಅವ್ರನ್ನ ಮಾತಾಡ್ಸ್ತಾ ಇದ್ದೀನಿ. ಅವ್ರು ಒಂದೇ ಮಾತು ಹೇಳ್ತಾ ಇದ್ದು, ಮುರಳಿ ಸರ್ ಕೂಡ ಇದನ್ನು ಕೇಳಿಸ್ಕೊಬೇಕು. ನೀವಿದ್ದವು ಕೂಡ ಇವ್ರು ಹೇಳಿದರು, ಸರ್ ನಾವು ಇವತ್ತು ರೆಡಿ ಇದ್ದೀವಿ, ನಾವು ನಮ್ಮ ದೇಶಕ್ಕೋಸ್ಕರ ರೆಡಿ ಇದ್ದೀವಿ ಅಂತೇಳಿ. ಇದು ನಮ್ಮ ರಾಷ್ಟ್ರೀಯತೆ. ನಾವು ನಮ್ಮ ದೇಶ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಏನಾದರೂ ಸರಿ ನಾವು ನುಗ್ತೀವಿ ಅಂತೇಳಿ. ನಿಮ್ಗೇನು ಅನ್ಸುತ್ತೆ ಇವತ್ತು ಸಾಮೂಹಿಕ ರಾಷ್ಟ್ರೀಯತೆ ವಿಚಾರವಾಗಿ ಮಾತಾಡೋದು? ಖಂಡಿತ ತುಂಬ ಖುಷಿ ಆಗ್ತಿದೆ. ಇದು ಒಂಥರ ವಿಜಯೋತ್ಸವ ಥರ ಆಚರಣೆ ಮಾಡ್ತಾ ಇದ್ದಾರೆ ಆರ್ ಟಿ ವಿರು. ತುಂಬ ಖುಷಿ ಆಯಿತು. ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳು ಇದ್ರ ಬಗ್ಗೆ ತುಂಬ ಮಾತಾಡಿದ್ರು. ನಮ್ಮ ಸೈನಿಕರ ಮನೋಬಲ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ರಿಟೈರ್ಡಾಗಿ ಕರ್ನಾಟಕದಲ್ಲಿ 2 ಲಕ್ಷ ಜನ ಮಾಜಿ ಸೈನಿಕರಿದ್ವಿ. ಅವ್ರನ್ನೆಲ್ಲ ಕರೆದ್ರು. ಈಗಲೂ ನಾವು ಹೋಗೋಕ್ಕೆ ರೆಡಿಯಾಗಿ ಎಲ್ಲರೂ ಹೆಸರು ಕೊಟ್ಟಿದ್ದೀವಿ, ಯುದ್ಧ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಮತ್ತು ಅದೇ ರೀತಿ ನಮ್ಮ ಸೈನಿಕರ ಒಳಗಡೆ ಯಾವುದೇ ಜಾತಿ ಧರ್ಮ ಭಾಷೆ ಏನಿಲ್ಲ. ನಮಗೆ ಮೊದಲು ದೇಶ ಮುಖ್ಯ. ಆ ದೇಶ ಮುಖ್ಯನ ಒಂದೇ ಒಂದು ಧ್ಯೇಯವಾಕ್ಯದಿಂದ ನಾವು ಮುನ್ನುಗ್ಗಿ ಇವತ್ತು ಜಯ ಗಳಿಸ್ಕೊಂಡಿದ್ವಿ. ನಮ್ಮ ಭಾರತದ ಸೇನೆ ಬಗ್ಗೆ ನಮಗೆ ತುಂಬ ಖುಷಿ ಆಗ್ತಿದೆ. ಆವಾಗಲೇ ಇವರು ಜೈಕಾರ ಮಾಡುವಾಗ ಹೇಳ್ತಿದ್ರು, ಒಂದೇ ಬೋಲೋ ಭಾರತ್ ಮಾತಾಕಿ ಮಾತ್ರ ನಿಮ್ಗೆ ಗೊತ್ತು. ನಮ್ಮ ಸೈನಿಕರ ಮನೋಬಲನ ಜಾಸ್ತಿ ಮಾಡೋಕ್ಕೋಸ್ಕರ ಹೌ ಇಸ್ ದ ಜೋಸ್ ಅಂದಾಗ ಹೈ ಅಂತ ಕೂಗ್ತೀವಿ. ಆವಾಗ ನಮ್ಮ ಸೈನಿಕರ ಮನೋಬಲ ಹೆಚ್ಚುತ್ತೆ. ಈಗ ನೀವು 3 ಸಾರಿ ನನ್ನ ಜೊತೆ ಹೌ ಇಸ್ ದ ಜೋಸ್ ಅಂತ ಏನು ಹೇಳ್ಬೇಕು ಹೇಳಿ? ಹಾಂ, ರೆಡಿನಾ? ಹೌ ಇಸ್ ದ ಜೋಸ್? ಐ ಸರ್ ಅಂತ. ಹೌ ಇಸ್ ದ ಜೋಸ್? ಹೌ ಇಸ್ ದ ಜೋಸ್? ಈ ಮನೋಬಲ ಪಾಕಿಸ್ತಾನಕ್ಕೆ ರೀಚ್ ಆದರೆ ನಮ್ಮ ಸೈನಿಕರ ಮನೋಬಲ ಕೂಡ ಜಾಸ್ತಿ ಆಯ್ತದೆ. ಈ ರೀತಿ ನಾವು ನಮ್ಮ ದೇಶಕ್ಕೋಸ್ಕರ ಏನು ಮಾಡಲಿಕ್ಕೂ ನಮ್ಮ ಸೈನಿಕರಲ್ಲಿ ಮನೋಬಲ ತುಳುಕ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನದಲ್ಲಿ ಸೈನಿಕರು ಯುದ್ಧ ಸ್ಟಾರ್ಟ್ ಆದಾಗ 4,500 ಜನ ರಿಸೈನ್ ಮಾಡಿದ್ರು. ಇಲ್ಲ ಸರ್, ಅದು 10,000ಕ್ಕೆ ಹೋಗಿತ್ತು. ಇರಲಿ, ಹೋಗಿತ್ತು. ಏನಕ್ಕೆ? ಅವ್ರಿಗೆ ಗೊತ್ತಿತ್ತು ಅಲ್ಲಿ ಸ್ಥಿತಿ, ತಿನ್ನಕ್ಕನ್ನ ಇಲ್ಲ, ಸಂಬಳ ಕೊಡ್ತಾ ಇಲ್ಲ, ಆರ್ಮ್ಸ್ ಆ್ಯಂಡ್ ಆಮ್ಯುನಿಷನ್ ಇಲ್ಲ, ನಾವು ಯುದ್ಧಕ್ಕೆ ಹೋದರೆ ನಮ್ಮ ಗತಿ ನಿರ್ನಾಮ ಆಗುತ್ತೆ ಅಂತ. ಆದರೆ ನಮ್ಮ ಭಾರತದ ಯಾವನೇ ಒಬ್ಬ ಸೈನಿಕ ಇದುವರೆಗೂ ರಿಸೈನ್ ಮಾಡಿದ್ದು ಕೇಳಿದ್ದೀರಾ? ಎಂಥದೇ ಯುದ್ಧ ಬರಲಿ, ಅದು ನಮ್ಮ ಸೈನಿಕರ ಕೆಚ್ಚು, ಅದು ನಮ್ಮ ಸೈನಿಕರ ಧೈರ್ಯ ಸಾಹಸ, ನಮ್ಮ ಸೈನಿಕರ ಮನೋಬಲ. ಅದನ್ನು ನಾವು ಯಾವಾಗಲೂ ಈ ಸಮರದಲ್ಲಿ ಸೈನಿಕರಿಗೆ ಮನೋಬಲ ಕೊಡ್ತಾ ಇರಬೇಕು. ನೀವೇನೇ ಮಾಡಿ ಸೈನಿಕರನ್ನ ಎಲ್ಲೇ ಹೋಗಲಿ ಅವ್ರಿಗೆ ನೀವು ಮನ ತುಂಬ್ತಾ ಇದ್ರೆ ಈ ದೇಶ ಸಮೃದ್ಧಿಯಾಗಿರುತ್ತೆ. ಯಾವಾಗಲೂ ನಾವು ವಿಜಯಶಾಲಿಗಳಾಗಿರ್ತೀವಿ. ಸರ್, ಭಾವುಕರಾಗ್ತಿದ್ದಾರೆ. ಭಾವುಕರಾಗೋ ಕ್ಷಣನೇ ಭಾರತ ಈಗ ಸಾಧಿಸಿರೋದು ಸಾಮಾನ್ಯವಾದ ಗೆಲುವಲ್ಲ. ಇದು ಅಲ್ಟಿಮೇಟ್ ಅಲ್ಲ, ಒಪ್ಕೊಳ್ಳೋಣ. ಮುಂದಿಂತ ಅನೇಕ ಸಂಘರ್ಷಗಳು ಬಂದರೂ ಕೂಡ ಸಿದ್ಧವಾಗಿದೆ ಅಂತ ಹೇಳಿ. ಆದರೆ ಇದೆಲ್ಲದಕ್ಕೆ ಕಾರಣೀಕರ್ತರು, ನಾವಿವತ್ತು ಸಂಭ್ರಮಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣೀಕರ್ತರು ನಮ್ಮ ಹೆಮ್ಮೆಯ ಭಾರತೀಯ ಸೈನಿಕರು. ಹೀಗಾಗಿ ನಾನು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ಸೈನಿಕರಿಗೂ ಕೂಡ ಈ ಜಯಘೋಷ ಸಲ್ಲಬೇಕು. ಹೀಗಾಗಿ ನಮ್ಮ ಭಾರತೀಯ ಸೇನಾ ಪಡೆಗೆ ಜೈವಾಗ್ಲಿ ಅಂತ ಹೇಳಿ ನನ್ನ ಜೊತೆಯಲ್ಲಿ ದನಿಗೂಡಿಸಿ ಅಂತ ಕೇಳಿಸ್ಕೊಳ್ತೀನಿ. ಭಾರತೀಯ ಸೇನಾ ಪಡೆಗೆ, ಭಾರತೀಯ ಸೇನಾ ಪಡೆಗೆ, ಭಾರತೀಯ ಸೇನಾ ಪಡೆಗೆ. ಎಸ್ ಆರ್ತಿ ಮೇಡಮ್, ಕೆಲವೇ ದಿನಗಳ ಹಿಂದೆ ಭಾರತ ಹಾಗೆ ಭಾರತದ ಸುದ್ದಿಗಳು ಹೇಗೆ ಪ್ರಸಾರವಾಗ್ತಿತ್ತು ವಿಶ್ವದ ಮಟ್ಟಿಗೆ ಅಂದರೆ, ಇಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೇಳಿ ಡಿವೈಡ್ ಇದೆ, ಭಾಷೆಗಳ ನಡುವೆ ಡಿವೈಡ್ ಇದೆ, ಇಲ್ಲಿ ಜಾತಿ ಗಣತಿ ವಿಚಾರಕ್ಕೇನೆ ಜಗಳ ಆಡ್ತಿದ್ದಾರೆ. ಹೀಗೆ ಒಂದು ಅನ್ನೋ ಮನಸ್ಥಿತಿ ಭಾರತದಲ್ಲಿ ಇಲ್ಲ ಅಂತ ಹೇಳಿ. ಆದರೆ ಯಾವಾಗ ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟ ಪ್ರಾರಂಭವಾಯಿತು, ಪಾಕಿಸ್ತಾನ ಎಕ್ಸ್ಪೋಸ್ ಆಗೋಯ್ತು. ನಮ್ಮಲ್ಲಿರೋ ಜಗಳಗಳು, ಚಿಕ್ಕ ಪುಟ್ಟ ಮನಸ್ತಾಪಗಳು ಇಂಥ ವಿಚಾರ ಬಂದಾಗ ನಗಣ್ಯ ಅನ್ನೋ ರೀತಿ ಆಗ್ಬಿಡುತ್ತೆ. ಆದರೆ ಪಾಕಿಸ್ತಾನ ಪ್ರಾವಿನ್ಸ್ಗಳೇ ಡಿವೈಡ್ ಆಗ್ಲಿಕ್ಕೆ ಹೊರಟಿದೆ ಇದೀಗ. ಉಳಿಯೋದೆಷ್ಟು? ನಮ್ಮ ಯಾವುದೋ ಒಂದು ಪುಟ್ಟ ನಮ್ಮ ಮಕ್ಳೇನ್ ಹೇಳ್ತಾರೆ ಕೇಳೋಣ. ಹೆಂಗ್ ಬಡಿದ್ವಿ ಪಾಕಿಸ್ತಾನಕ್ಕೆ? ಸಕ್ಕದಾಗಿ ಬಡ್ದ್ವಿ. ಹೆಂಗ್ ಬಡಿದ್ವಿ? ಸಕ್ಕದಾಗಿ ನುಗ್ಗಿ ನುಗ್ಗಿ ಹೊಡೆದ್ವಿ. ನಾಯಿ ಹೊಡೆದಂಗ್ ಹೊಡೆದ್ವಿ. ನಾಯಿ ಹೊಡೆದಂಗ್ ಹೊಡೆದ್ವಿ. ನಾಯಿ ಹೊಡೆದಂಗ್ ಹೊಡೆದು. ಎಸ್ ಸರ್, ನಮ್ದಿಗೆ ವೆಟ್ರನ್ಸ್ ಇದ್ದಾರೆ ಸ್ಮಿತಾ. ಡೇ ಒನ್ನಿಂದನೂ ಕೂಡ ಅವ್ರನ್ನ ಮಾತಾಡ್ಸ್ತಾ ಇದ್ದೀನಿ. ಅವ್ರು ಒಂದೇ ಮಾತು ಹೇಳ್ತಾ ಇದ್ದು, ಮುರಳಿ ಸರ್ ಕೂಡ ಇದನ್ನು ಕೇಳಿಸ್ಕೊಬೇಕು. ನೀವಿದ್ದವು ಕೂಡ ಇವ್ರು ಹೇಳಿದರು, ಸರ್ ನಾವು ಇವತ್ತು ರೆಡಿ ಇದ್ದೀವಿ, ನಾವು ನಮ್ಮ ದೇಶಕ್ಕೋಸ್ಕರ ರೆಡಿ ಇದ್ದೀವಿ ಅಂತೇಳಿ. ಇದು ನಮ್ಮ ರಾಷ್ಟ್ರೀಯತೆ. ನಾವು ನಮ್ಮ ದೇಶ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಏನಾದರೂ ಸರಿ ನಾವು ನುಗ್ತೀವಿ ಅಂತೇಳಿ. ನಿಮ್ಗೇನು ಅನ್ಸುತ್ತೆ ಇವತ್ತು ಸಾಮೂಹಿಕ ರಾಷ್ಟ್ರೀಯತೆ ವಿಚಾರವಾಗಿ ಮಾತಾಡೋದು? ಖಂಡಿತ ತುಂಬ ಖುಷಿ ಆಗ್ತಿದೆ. ಇದು ಒಂಥರ ವಿಜಯೋತ್ಸವ ಥರ ಆಚರಣೆ ಮಾಡ್ತಾ ಇದ್ದಾರೆ ಆರ್ ಟಿ ವಿರು. ತುಂಬ ಖುಷಿ ಆಯಿತು. ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳು ಇದ್ರ ಬಗ್ಗೆ ತುಂಬ ಮಾತಾಡಿದ್ರು. ನಮ್ಮ ಸೈನಿಕರ ಮನೋಬಲ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ರಿಟೈರ್ಡಾಗಿ ಕರ್ನಾಟಕದಲ್ಲಿ 2 ಲಕ್ಷ ಜನ ಮಾಜಿ ಸೈನಿಕರಿದ್ವಿ. ಅವ್ರನ್ನೆಲ್ಲ ಕರೆದ್ರು. ಈಗಲೂ ನಾವು ಹೋಗೋಕ್ಕೆ ರೆಡಿಯಾಗಿ ಎಲ್ಲರೂ ಹೆಸರು ಕೊಟ್ಟಿದ್ದೀವಿ, ಯುದ್ಧ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಮತ್ತು ಅದೇ ರೀತಿ ನಮ್ಮ ಸೈನಿಕರ ಒಳಗಡೆ ಯಾವುದೇ ಜಾತಿ ಧರ್ಮ ಭಾಷೆ ಏನಿಲ್ಲ. ನಮಗೆ ಮೊದಲು ದೇಶ ಮುಖ್ಯ.
ಆ ದೇಶ ಮುಖ್ಯ ಅನ್ನೋ ಒಂದೇ ಒಂದು ಧ್ಯೇಯ ವಾಕ್ಯದಿಂದ ನಾವು ಮುನ್ನುಗ್ಗಿ ಇವತ್ತು ಜಯಗಳಿಸ್ಕೊಂಡಿದ್ವಿ. ನಮ್ಮ ಭಾರತದ ಸೇನೆ ಬಗ್ಗೆ ನಮಗೆ ತುಂಬ ಖುಷಿ ಆಗ್ತಿದೆ. ಆವಾಗಲೇ ಇವರು ಜೈಕಾರ ಮಾಡುವಾಗ ಹೇಳ್ತಿದ್ರು, ಒಂದೇ ಬೋಲೋ ಭಾರತ್ ಮಾತಾಕಿ ಮಾತ್ರ ನಿಮ್ಗೆ ಗೊತ್ತು. ನಮ್ಮ ಸೈನಿಕರ ಮನೋಬಲನ ಜಾಸ್ತಿ ಮಾಡೋಕ್ಕೋಸ್ಕರ ಹೌ ಇಸ್ ದ ಜೋಸ್ ಅಂದಾಗ ಹೈ ಅಂತ ಕೂಗ್ತೀವಿ. ಆವಾಗ ನಮ್ಮ ಸೈನಿಕರ ಮನೋಬಲ ಹೆಚ್ಚುತ್ತೆ. ಈಗ ನೀವು 3 ಸಾರಿ ನನ್ನ ಜೊತೆ ಹೌ ಇಸ್ ದ ಜೋಸ್ ಅಂತ ಏನು ಹೇಳ್ಬೇಕು ಹೇಳಿ? ಹಾಂ, ರೆಡಿನಾ? ಹೌ ಇಸ್ ದ ಜೋಸ್? ಐ ಸರ್ ಅಂತ. ಹೌ ಇಸ್ ದ ಜೋಸ್? ಹೌ ಇಸ್ ದ ಜೋಸ್? ಈ ಮನೋಬಲ ಪಾಕಿಸ್ತಾನಕ್ಕೆ ರೀಚ್ ಆದರೆ ನಮ್ಮ ಸೈನಿಕರ ಮನೋಬಲ ಕೂಡ ಜಾಸ್ತಿ ಆಯ್ತದೆ. ಈ ರೀತಿ ನಾವು ನಮ್ಮ ದೇಶಕ್ಕೋಸ್ಕರ ಏನು ಮಾಡಲಿಕ್ಕೂ ನಮ್ಮ ಸೈನಿಕರಲ್ಲಿ ಮನೋಬಲ ತುಳುಕ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನದಲ್ಲಿ ಸೈನಿಕರು ಯುದ್ಧ ಸ್ಟಾರ್ಟ್ ಆದಾಗ 4,500 ಜನ ರಿಸೈನ್ ಮಾಡಿದ್ರು. ಇಲ್ಲ ಸರ್, ಅದು 10,000ಕ್ಕೆ ಹೋಗಿತ್ತು. ಇರಲಿ, ಹೋಗಿತ್ತು. ಏನಕ್ಕೆ? ಅವ್ರಿಗೆ ಗೊತ್ತಿತ್ತು ಅಲ್ಲಿ ಸ್ಥಿತಿ, ತಿನ್ನಕ್ಕನ್ನ ಇಲ್ಲ, ಸಂಬಳ ಕೊಡ್ತಾ ಇಲ್ಲ, ಆರ್ಮ್ಸ್ ಆ್ಯಂಡ್ ಆಮ್ಯುನಿಷನ್ ಇಲ್ಲ, ನಾವು ಯುದ್ಧಕ್ಕೆ ಹೋದರೆ ನಮ್ಮ ಗತಿ ನಿರ್ನಾಮ ಆಗುತ್ತೆ ಅಂತ. ಆದರೆ ನಮ್ಮ ಭಾರತದ ಯಾವನೇ ಒಬ್ಬ ಸೈನಿಕ ಇದುವರೆಗೂ ರಿಸೈನ್ ಮಾಡಿದ್ದು ಕೇಳಿದ್ದೀರಾ? ಎಂಥದೇ ಯುದ್ಧ ಬರಲಿ, ಅದು ನಮ್ಮ ಸೈನಿಕರ ಕೆಚ್ಚು, ಅದು ನಮ್ಮ ಸೈನಿಕರ ಧೈರ್ಯ, ಸಾಹಸ, ನಮ್ಮ ಸೈನಿಕರ ಮನೋಬಲ. ಅದನ್ನು ನಾವು ಯಾವಾಗಲೂ ಈ ಸಮರದಲ್ಲಿ ಸೈನಿಕರಿಗೆ ಮನೋಬಲ ಕೊಡ್ತಾ ಇರಬೇಕು. ನೀವೇನೇ ಮಾಡಿ ಸೈನಿಕರನ್ನ ಎಲ್ಲೇ ಹೋಗಲಿ ಅವ್ರಿಗೆ ನೀವು ತುಂಬ್ತಾ ಇದ್ರೆ ಈ ದೇಶ ಸಮೃದ್ಧಿಯಾಗಿರುತ್ತೆ. ಯಾವಾಗಲೂ ನಾವು ವಿಜಯಶಾಲಿಗಳಾಗಿರ್ತೀವಿ. ಸರ್, ಭಾವುಕರಾಗ್ತಿದ್ದಾರೆ. ಭಾವುಕರಾಗೋ ಕ್ಷಣನೇ ಭಾರತ ಈಗ ಸಾಧಿಸಿರೋದು ಸಾಮಾನ್ಯವಾದ ಗೆಲುವಲ್ಲ. ಇದು ಅಲ್ಟಿಮೇಟ್ ಅಲ್ಲ, ಒಪ್ಕೊಳ್ಳೋಣ. ಮುಂದಿಂತ ಅನೇಕ ಸಂಘರ್ಷಗಳು ಬಂದರೂ ಕೂಡ ಸಿದ್ಧವಾಗಿದೆ ಅಂತ ಹೇಳಿ. ಆದರೆ ಇದೆಲ್ಲದಕ್ಕೆ ಕಾರಣೀಕರ್ತರು, ನಾವಿವತ್ತು ಸಂಭ್ರಮಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣೀಕರ್ತರು ನಮ್ಮ ಹೆಮ್ಮೆಯ ಭಾರತೀಯ ಸೈನಿಕರು. ಹೀಗಾಗಿ ನಾನು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ಸೈನಿಕರಿಗೂ ಕೂಡ ಈ ಜಯಘೋಷ ಸಲ್ಲಬೇಕು. ಹೀಗಾಗಿ ನಮ್ಮ ಭಾರತೀಯ ಸೇನಾ ಪಡೆಗೆ ಜೈವಾಗ್ಲಿ ಅಂತ ಹೇಳಿ ನನ್ನ ಜೊತೆಯಲ್ಲಿ ದನಿಗೂಡಿಸಿ ಅಂತ ಕೇಳಿಸ್ಕೊಳ್ತೀನಿ. ಭಾರತೀಯ ಸೇನಾ ಪಡೆಗೆ, ಭಾರತೀಯ ಸೇನಾ ಪಡೆಗೆ, ಭಾರತೀಯ ಸೇನಾ ಪಡೆಗೆ. ಎಸ್ ಆರ್ತಿ ಮೇಡಮ್, ಕೆಲವೇ ದಿನಗಳ ಹಿಂದೆ ಭಾರತ ಹಾಗೆ ಭಾರತದ ಸುದ್ದಿಗಳು ಹೇಗೆ ಪ್ರಸಾರವಾಗ್ತಿತ್ತು ವಿಶ್ವದ ಮಟ್ಟಿಗೆ ಅಂದರೆ, ಇಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೇಳಿ ಡಿವೈಡ್ ಇದೆ, ಭಾಷೆಗಳ ನಡುವೆ ಡಿವೈಡ್ ಇದೆ, ಇಲ್ಲಿ ಜಾತಿ ಗಣತಿ ವಿಚಾರಕ್ಕೇನೆ ಜಗಳ ಆಡ್ತಿದ್ದಾರೆ. ಹಿಂಗೆ ಒಂದು ಅನ್ನೋ ಮನಸ್ಥಿತಿ ಭಾರತದಲ್ಲಿ ಇಲ್ಲ ಅಂತ ಹೇಳಿ. ಆದರೆ ಯಾವಾಗ ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟ ಪ್ರಾರಂಭವಾಯಿತು, ಪಾಕಿಸ್ತಾನ ಎಕ್ಸ್ಪೋಸ್ ಆಗೋಯ್ತು. ನಮ್ಮಲ್ಲಿರೋ ಜಗಳಗಳು, ಚಿಕ್ಕ ಪುಟ್ಟ ಮನಸ್ತಾಪಗಳು, ಇಂಥ ವಿಚಾರ ಬಂದಾಗ ನಗಣ್ಯ ಅನ್ನೋ ರೀತಿ ಆಗ್ಬಿಡುತ್ತೆ. ಆದರೆ ಪಾಕಿಸ್ತಾನ ಪ್ರಾವಿನ್ಸ್ಗಳೇ ಡಿವೈಡ್ ಆಗ್ಲಿಕ್ಕೆ ಹೊರಟಿದೆ ಇದೀಗ. ಉಳಿಯೋದೆಷ್ಟು? ನಮ್ಮ ಯಾವುದೋ ಒಂದು ಪುಟ್ಟ ರಾಜ್ಯಕ್ಕಿಂತ ಪುಟ್ಟ. ನಮ್ಮ ಮಕ್ಳೇನ್ ಹೇಳ್ತಾರೆ ಕೇಳೋಣ. ಹೆಂಗ್ ಬಡದ್ವಿ ಪಾಕಿಸ್ತಾನಕ್ಕೆ? ಸಕ್ಕದಾಗಿ ಬಡ್ದ್ವಿ. ಹೆಂಗ್ ಬಡದ್ವಿ? ಸಕ್ಕದಾಗಿ ನುಗ್ಗಿ ನುಗ್ಗಿ ಹೊಡೆದ್ವಿ. ನಾಯಿ ಹೊಡೆದಂಗ್ ಹೊಡೆದ್ವಿ. ನಾಯಿ ಹೊಡೆದಂಗ್ ಹೊಡೆದ್ವಿ. ನಾಯಿ ಹೊಡೆದಂಗ್ ಹೊಡೆದು. ಎಸ್ ಸರ್, ನಮ್ದಿಗೆ ವೆಟ್ರನ್ಸ್ ಇದ್ದಾರೆ ಸ್ಮಿತಾ. ಡೇ 1 ಇಂದನೂ ಕೂಡ ಅವ್ರನ್ನ ಮಾತಾಡ್ಸ್ತಾ ಇದ್ದೀನಿ. ಅವ್ರು ಒಂದೇ ಮಾತು ಹೇಳ್ತಾ ಇದ್ದು, ಮುರಳಿ ಸರ್ ಕೂಡ ಇದನ್ನು ಕೇಳಿಸ್ಕೊಬೇಕು. ನೀವಿದ್ದವು ಕೂಡ ಹೇಳಿದ್ರು, ಸರ್ ನಾವು ಇವತ್ತು ರೆಡಿ ಇದ್ದೀವಿ, ನಾವು ನಮ್ಮ ದೇಶಕ್ಕೋಸ್ಕರ ರೆಡಿ ಇದ್ದೀವಿ ಅಂತೇಳಿ. ಇದು ನಮ್ಮ ರಾಷ್ಟ್ರೀಯತೆ. ನಾವು ನಮ್ಮ ದೇಶ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಏನಾದರೂ ಸರಿ ನಾವು ನುಗ್ತೀವಿ ಅಂತೇಳಿ. ನಿಮ್ಗೇನು ಅನ್ಸುತ್ತೆ ಇವತ್ತು ಸಾಮೂಹಿಕ ರಾಷ್ಟ್ರೀಯತೆ ವಿಚಾರವಾಗಿ ಮಾತಾಡೋದು? ಖಂಡಿತ ತುಂಬ ಖುಷಿ ಆಗ್ತಿದೆ. ಇದು ಒಂಥರ ವಿಜಯೋತ್ಸವ ಥರ ಆಚರಣೆ ಮಾಡ್ತಾ ಇದ್ದಾರೆ ಆರ್ ಟಿ ವಿರು. ತುಂಬ ಖುಷಿ ಆಯಿತು. ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳು ಇದ್ರ ಬಗ್ಗೆ ತುಂಬ ಮಾತಾಡಿದ್ರು. ನಮ್ಮ ಸೈನಿಕರ ಮನೋಬಲ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ರಿಟೈರ್ಡಾಗಿ ಕರ್ನಾಟಕದಲ್ಲಿ 2 ಲಕ್ಷ ಜನ ಮಾಜಿ ಸೈನಿಕರಿದ್ವಿ. ಅವ್ರನ್ನೆಲ್ಲ ಕರೆದ್ರು. ಈಗಲೂ ನಾವು ಹೋಗೋಕ್ಕೆ ರೆಡಿಯಾಗಿ ಎಲ್ಲರೂ ಹೆಸರು ಕೊಟ್ಟಿದ್ದೀವಿ, ಯುದ್ಧ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಮತ್ತು ಅದೇ ರೀತಿ ನಮ್ಮ ಸೈನಿಕರ ಒಳಗಡೆ ಯಾವುದೇ ಜಾತಿ, ಧರ್ಮ, ಭಾಷೆ ಏನಿಲ್ಲ. ನಮಗೆ ಮೊದಲು ದೇಶ ಮುಖ್ಯ. ಆ ದೇಶ ಮುಖ್ಯ ಅನ್ನೋ ಒಂದೇ ಒಂದು ಧ್ಯೇಯ ವಾಕ್ಯದಿಂದ ನಾವು ಮುನ್ನುಗ್ಗಿ ಇವತ್ತು ಜಯಗಳಿಸ್ಕೊಂಡಿದ್ವಿ. ನಮ್ಮ ಭಾರತದ ಸೇನೆ ಬಗ್ಗೆ ನಮಗೆ ತುಂಬ ಖುಷಿ ಆಗ್ತಿದೆ. ಆವಾಗಲೇ ಇವರು ಜೈಕಾರ ಮಾಡುವಾಗ ಹೇಳ್ತಿದ್ರು, ಒಂದೇ ಬೋಲೋ ಭಾರತ್ ಮಾತಾಕಿ ಮಾತ್ರ ನಿಮ್ಗೆ ಗೊತ್ತು. ನಮ್ಮ ಸೈನಿಕರ ಮನೋಬಲನ ಜಾಸ್ತಿ ಮಾಡೋಕ್ಕೋಸ್ಕರ ಹೌ ಇಸ್ ದ ಜೋಸ್ ಅಂದಾಗ ಹೈ ಅಂತ ಕೂಗ್ತೀವಿ. ಆವಾಗ ನಮ್ಮ ಸೈನಿಕರ ಮನೋಬಲ ಹೆಚ್ಚುತ್ತೆ. ಈಗ ನೀವು 3 ಸಾರಿ ನನ್ನ ಜೊತೆ ಹೌ ಇಸ್ ದ ಜೋಸ್ ಅಂತ ಏನು ಹೇಳ್ಬೇಕು ಹೇಳಿ? ಹಾಂ, ರೆಡಿನಾ? ಹೌ ಇಸ್ ದ ಜೋಸ್? ಐ ಸರ್ ಅಂತ. ಹೌ ಇಸ್ ದ ಜೋಸ್? ಹೌ ಇಸ್ ದ ಜೋಸ್? ಈ ಮನೋಬಲ ಪಾಕಿಸ್ತಾನಕ್ಕೆ ರೀಚ್ ಆದರೆ ನಮ್ಮ ಸೈನಿಕರ ಮನೋಬಲ ಕೂಡ ಜಾಸ್ತಿ ಆಯ್ತದೆ. ಈ ರೀತಿ ನಾವು ನಮ್ಮ ದೇಶಕ್ಕೋಸ್ಕರ ಏನು ಮಾಡಲಿಕ್ಕೂ ನಮ್ಮ ಸೈನಿಕರಲ್ಲಿ ಮನೋಬಲ ತುಳುಕ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನದಲ್ಲಿ ಸೈನಿಕರು ಯುದ್ಧ ಸ್ಟಾರ್ಟ್ ಆದಾಗ 4,500 ಜನ ರಿಸೈನ್ ಮಾಡಿದ್ರು. ಇಲ್ಲ ಸರ್, ಅದು 10,000ಕ್ಕೆ ಹೋಗಿತ್ತು. ಇರಲಿ, ಹೋಗಿತ್ತು. ಏನಕ್ಕೆ?
ಅವ್ರಿಗೆ ಗೊತ್ತಿತ್ತು ಅಲ್ಲಿ ಸ್ಥಿತಿ ತಿನ್ನಕ್ಕನ್ನ ಇಲ್ಲ, ಸಂಬಳ ಕೊಡ್ತಾ ಇಲ್ಲ, ಆರ್ಮ್ಸ್ ಅಂಡ್ ಆಮ್ಯುನಿಷನ್ ಇಲ್ಲ, ನಾವು ಇದ್ದಕ್ಕೆ ಹೋದ್ರೆ ನಮ್ಮ ಗತಿ ನಿರ್ನಾಮ ಆಗುತ್ತೆ ಅಂತ. ಆದರೆ ನಮ್ಮ ಭಾರತದ ಯಾವನೇ ಒಬ್ಬ ಸೈನಿಕ ಇದುವರೆಗೂ ರಿಸೈನ್ ಮಾಡಿದ್ ಕೇಳಿದ್ದೀರಾ? ಎಂಥದೇ ಯುದ್ಧ ಬರಲಿ ಅದು ನಮ್ಮ ಸೈನಿಕರ ಕೆಚ್ಚು, ಅದು ನಮ್ಮ ಸೈನಿಕರ ಧೈರ್ಯ, ಸಾಹಸ, ನಮ್ಮ ಸೈನಿಕರ ಮನೋಬಲ. ಅದನ್ನು ನಾವು ಯಾವಾಗಲೂ ಈ ಸಮರದಲ್ಲಿ ಸೈನಿಕರಿಗೆ ಮನೋಬಲ ಕೊಡ್ತಾ ಇರಬೇಕು. ನೀವೇನೇ ಮಾಡಿ ಸೈನಿಕರನ್ನ ಎಲ್ಲೇ ಹೋಗಲಿ ಅವ್ರಿಗೆ ನೀವು ಮನ ತುಂಬ್ತಾ ಇದ್ರೆ ಈ ದೇಶ ಸಮೃದ್ಧಿಯಾಗಿರುತ್ತೆ, ಯಾವಾಗಲೂ ನಾವು ವಿಜಯಶಾಲಿಗಳಾಗಿರ್ತೀವಿ. ಸರ್ ಭಾವುಕರಾಗ್ತಿದ್ದಾರೆ. ಭಾವುಕರಾಗೋ ಕ್ಷಣನೇ ಭಾರತ ಈಗ ಸಾಧಿಸಿರೋದು ಸಾಮಾನ್ಯವಾದ ಗೆಲುವಲ್ಲ, ಇದು ಅಲ್ಟಿಮೇಟ್ ಅಲ್ಲ, ಒಪ್ಕೊಳ್ಳೋಣ. ಮುಂದಿಂತ ಅನೇಕ ಸಂಘರ್ಷಗಳು ಬಂದರೂ ಕೂಡ ಸಿದ್ಧವಾಗಿದೆ ಅಂತ ಹೇಳಿ. ಆದರೆ ಇದೆಲ್ಲದಕ್ಕೆ ಕಾರಣೀಕರ್ತರು, ನಾವಿವತ್ತು ಸಂಭ್ರಮಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣೀಕರ್ತರು ನಮ್ಮ ಹೆಮ್ಮೆಯ ಭಾರತೀಯ ಸೈನಿಕರು. ಹೀಗಾಗಿ ನಾನು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ಸೈನಿಕರಿಗೂ ಕೂಡ ಈ ಜಯಘೋಷ ಸಲ್ಲಬೇಕು. ಹೀಗಾಗಿ ನಮ್ಮ ಭಾರತೀಯ ಸೇನಾ ಪಡೆಗೆ ಜೈವಾಗ್ಲಿ ಅಂತ ಹೇಳಿ ನನ್ನ ಜೊತೆಯಲ್ಲಿ ದನಿಗೂಡಿಸಿ ಅಂತ ಕೇಳಿಸ್ಕೊಳ್ತೀನಿ. ಭಾರತೀಯ ಸೇನಾ ಪಡೆಗೆ, ಭಾರತೀಯ ಸೇನಾ ಪಡೆಗೆ, ಭಾರತೀಯ ಸೇನಾ ಪಡೆಗೆ. ಎಸ್ ಆರ್ತಿ ಮೇಡಮ್, ಕೆಲವೇ ದಿನಗಳ ಹಿಂದೆ ಭಾರತ ಹಾಗೆ ಭಾರತದ ಸುದ್ದಿಗಳು ಹೇಗೆ ಪ್ರಸಾರವಾಗ್ತಿತ್ತು ವಿಶ್ವದ ಮಟ್ಟಿಗೆ ಅಂದರೆ, ಇಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೇಳಿ ಡಿವೈಡ್ ಇದೆ, ಭಾಷೆಗಳ ನಡುವೆ ಡಿವೈಡ್ ಇದೆ, ಇಲ್ಲಿ ಜಾತಿ ಗಣತಿ ವಿಚಾರಕ್ಕೇನೆ ಜಗಳ ಆಡ್ತಿದ್ದಾರೆ, ಹಿಂಗೆ ಒಂದು ಅನ್ನೋ ಮನಸ್ಥಿತಿ ಭಾರತದಲ್ಲಿ ಇಲ್ಲ ಅಂತ ಹೇಳಿ. ಆದರೆ ಯಾವಾಗ ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟ ಪ್ರಾರಂಭವಾಯಿತು, ಪಾಕಿಸ್ತಾನ ಎಕ್ಸ್ಪೋಸ್ ಆಗೋಯ್ತು. ನಮ್ಮಲ್ಲಿರೋ ಜಗಳಗಳು, ಚಿಕ್ಕ ಪುಟ್ಟ ಮನಸ್ತಾಪಗಳು ಇಂಥ ವಿಚಾರ ಬಂದಾಗ ನಗಣ್ಯ ಅನ್ನೋ ರೀತಿ ಆಗ್ಬಿಡುತ್ತೆ. ಆದರೆ ಪಾಕಿಸ್ತಾನ ಪ್ರಾವಿನ್ಸ್ಗಳೇ ಡಿವೈಡ್ ಆಗ್ಲಿಕ್ಕೆ ಹೊರಟಿದೆ ಇದೀಗ.